ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲರೂ ಒಂದಾಗಿ ಈ ಬಾರಿ ಏಪ್ರಿಲ್ 30ರಂದು ಜಗತ್ ವೃತ್ತದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು 892ನೇ ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂ.ವೈ. ಪಾಟೀಲ್ ಹೇಳಿದರು. ನಗರದ ಶರಣಬಸವೇಶ್ವರ ಸಂಸ್ಥಾನ ದಾಸೋಹ ಮನೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 30ರಂದು ಸಂಜೆ 4 ಗಂಟೆಗೆ ನಗರೇಶ್ವರ ಶಾಲೆ ಎದುರಿನಿಂದ ಬೃಹತ್ ಮೆರವಣಿಗೆ ಆರಂಭಗೊಂಡು ಜಗತ್ ವೃತ್ತದಲ್ಲಿ ಸಮಾವೇಶಗೊಂಡು ಜಯಂತಿ ಆಚರಣೆ ನಡೆಯಲಿದೆ ಎಂದರು. ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಜಯಂತಿ ಆಚರಣೆ ಭಾಗವಾಗಿ ಏಪ್ರಿಲ್ 29ರಂದು ಸಂಜೆ 5 ಗಂಟೆಗೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಏಪ್ರಿಲ್ 28ರಂದು ಬೃಹತ್ ಕಾರ್ ರ್ಯಾಲಿ ಹಾಗೂ ಏಪ್ರಿಲ್ 29ರಂದು ಮಹಿಳಾ ಬೈಕ್ ರ್ಯಾಲಿ ಹಾಗೂ ಏಪ್ರಿಲ್ 30ರಂದು ಬೆಳಗ್ಗೆ ಬಸವೇಶ್ವರ ಆಸ್ಪತ್ರೆ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅನೇಕ ಉಪಪಂಗಡಗಳು ಇದ್ದರೂ ಕೂಡ ಒಂದೇ ವಿಚಾರಧಾರೆಗೆ ಒತ್ತು ಕೊಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಸವ ಜಯಂತಿ ಆಚರಣೆ ನಡೆಸಲಾಗುತ್ತಿದೆ. ನಮ್ಮ ವಿಚಾರಗಳು ಬೇರೆ ಬೇರೆ ಆದ್ರೂ ಬಸವ ತತ್ವ, ಕಾಯಕ ತತ್ವ ಒಂದೇ ಆಗಿದ್ದು ಇದನ್ನ ಜನರಿಗೆ ಮುಟ್ಟಿಸುವ ಕೆಲಸ ಆಗಬೇಕಿದೆ ಎಂದು ಶಾಸಕ ಎಂ.ವೈ. ಪಾಟೀಲ್ ಹೇಳಿದರು. ಗಣ್ಯರು ಕಲಿತು ವಿಚಾರ ಮಾಡಿ ಈ ವರ್ಷ ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಬಸವ ಜಯಂತಿ ಮಾಡುವ ಉದ್ದೇಶ ಇದಾಗಿದೆ. ಇವತ್ತು ಬಸವಾಭಿಮಾನಿಗಳೆಲ್ಲರೂ ಇವತ್ತು ನಮ್ಮ ಅನೇಕ ಉಪಪಂಗಡಗಳಿದ್ದಾವೆ ಮತ್ತು ನಮ್ಮ ಅನೇಕ ವಿಚಾರಧಾರೆಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ಒಂದು ಕಡೆ ಸೇರಿ ಈ ಬಸವ ಧರ್ಮವನ್ನು ಚಾಚು ತಪ್ಪದೆ ಪಾಲಿಸೋ ಸಲುವಾಗಿ ನಾವು ಒಂದಾಗಿರೋ ಸಲುವಾಗಿ ಅರ್ಥಪೂರ್ಣವಾದಂಥ ಜಯಂತಿಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅನೇಕ ನಮ್ಮ ಸಮಾಜದಲ್ಲಿ ಅನೇಕ ವಿಚಾರಗಳು ಕೂಡ ಭಿನ್ನ ಆದರೂ ಕೂಡ ನಮ್ಮ ಗುರಿ ಒಂದೇ ಇದೆ. ಬಸವ ತತ್ವ, ಕಾಯಕ ತತ್ವ ಏನು ಬಸವಣ್ಣನವರು ನಮ್ಮ ಪ್ರಪಂಚಕ್ಕೆ ನೀಡಿದ್ದಾರಲ್ಲ, ಅದನ್ನು ನಾವು ಜನ ಮನಗಳಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ. ಇದರಿಂದ ಇವತ್ತು ನಾವು ಸಂಘಟನೆ ತೋರಿಸಬೇಕು, ನಾವು ಒಂದಾಗಿದ್ದೇವಂತ ತೋರಿಸಬೇಕು ಮತ್ತು ಆಚಾರ ವಿಚಾರ ಪ್ರಚಾರದಲ್ಲಿಯೂ ಕೂಡ ನಾವು ಈ ಧರ್ಮ ಪ್ರಚಾರದಲ್ಲಿ ಕಾಯಕ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ. ಅದರ ಮೂಲಕ ನಾವು ಈ 29 ಮತ್ತು 30ನೇ ತಾರೀಕಿದಂದು ಒಂದು ಬೃಹತ್ ಸಭೆಗಳನ್ನು ಮಾಡ್ತಾಯಿದ್ದೇವೆ. 29ರಂದು ನಾವು ಬಹಿರಂಗ ಸಭೆ ಉದ್ದೇಶಿಸಿ ಇದರ ಉದ್ದೇಶ ಏನಂತಂದರೆ, ನಮ್ಮ ಸಿದ್ಧಾಂತವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಹಿರಂಗ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸುಮಾರು 20-25 ಸಾವಿರ ಜನರು ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕು. ಜಾತ್ರಾ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರಾ ಮೈದಾನದಲ್ಲಿ ಈ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ನಾವು ಮಾಡುವ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದೇ ರೀತಿ 30 ತಾರೀಕದಂದು ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಏನು ಬಸವಣ್ಣನವರ ಮೂರ್ತಿ ಸ್ಥಳದಲ್ಲಿ ಮುಂಜಾನೆ ಸರ್ಕಾರಿ ಕಾರ್ಯಕ್ರಮ ಆಗ್ತದೆ. ತದನಂತರ 4 ಗಂಟೆಯಿಂದ ನಗರೇಶ್ವರ ಮಂದಿರದಿಂದ ನಾವು ಬಸವೇಶ್ವರ ವೃತ್ತದವರೆಗೂ ಕೂಡ ಮೆರವಣಿಗೆ ಮುಖಾಂತರ ನಾವು ಇವತ್ತು ಎಲ್ಲ ಶರಣರು ಕೂಡಿ ವೈಭವದಿಂದ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು.
ಈ ಬಾರಿಯ ಬಸವ ಜಯಂತಿಯ ವಿಶೇಷತೆ ಏನು ಅಂತಂದರೆ, ಇವತ್ತು ಪ್ರತಿ ವರ್ಷ 2-3 ಬಸವ ಜಯಂತಿ ಆಗ್ತಾ ಇತ್ತು. ಇದೆಲ್ಲ ಸೇರಿ ಒಟ್ಟಾಗಿ ಮಾಡ್ತಕ್ಕಂಥದ್ದು ಈ ಒಂದು ಬಸವ ಜಯಂತಿಯ ವಿಶೇಷ ಇದೆ. ಏನಂದರೆ ಎಲ್ಲರೂ ಒಟ್ಟಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಮತ್ತು ತಾಲೂಕದಲ್ಲಿ ಹೋಗಿ ಜನರನ್ನು ಅಂದರೆ ಸಂಘಟನೆ ಮಾಡೋದಂಥ ಜೊತೆಗೆ ಇವತ್ತು ತತ್ವದ ಪ್ರಚಾರಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಮತ್ತು ಎಲ್ಲ ಸಮಿತಿಗಳು ಮಾಡಿದ್ದಾರೆ. ಇದಕ್ಕೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ 29ನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರ ಬಸವ ತತ್ವವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ. ಜೊತೆಗೆ 30ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಅವತ್ತು ಸಾಯಂಕಾಲ ಮೆರವಣಿಗೆ ವಿವಿಧ ಕಾರ್ಯಕ್ರಮಗಳು ಕೂಡ ವಿವರವನ್ನು ಕೊಟ್ಟಿದ್ದಾರೆ. ರಿಟರ್ನ್ ಆಗಿ ಕೂಡ ನಿಮಗೆ ಡೀಟೇಲ್ ಆಗಿ ಆ ವಿವರವನ್ನು ಕೊಡ್ತಾರೆ. ಉದ್ದೇಶ ಇಷ್ಟೇ, ಇವತ್ತು ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ, ಬಸವಾದಿ ಶರಣರ ವಚನ ಸಾಹಿತ್ಯ ಇವತ್ತು ಮನುಕುಲಕ್ಕೇ ಒಂದು ದಾರಿದೀಪ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನು ಪರಿಚಯಿಸ್ತಕ್ಕಂಥದ್ದು, ಅದನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನದಲ್ಲೂ ಬದಲಾವಣೆ ಆಗ್ತದೆ ಮತ್ತು ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರ ಮಾಧ್ಯಮದ ಮಿತ್ರರ ಸಹಕಾರವನ್ನು ಕೊಡ್ತೀವಿ. ಸರ್ಕಾರಿ ಕಾರ್ಯಕ್ರಮ 30ನೇ ತಾರೀಕು ಬೆಳಗ್ಗೆ ಅಲ್ಲಿ ಪೂಜಾ ಇರುತ್ತೆ. ಅದು ಸಾಂಕೇತಿಕವಾಗಿ ಅಲ್ಲೊಂದು ಕಾರ್ಯಕ್ರಮ ಯಥಾಸ್ಥಿತಿ. 29ನೇ ತಾರೀಕು ಸಾಯಂಕಾಲ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ್, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಶರಣಕುಮಾರ್ ಮೋದಿ, ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿನಮುಶಿ, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್, ಕಿರಣ್ ದೇಶಮುಖ್, ಅರುಣ್ ಕುಮಾರ್ ಪಾಟೀಲ್, ಪ್ರಭುಲಿಂಗ್ ಮಹಗಾಂವ್ಕರ್, ಕಲ್ಯಾಣಪ್ಪ ಮಳಖೇಡ್ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.